ಕ್ರಿಸ್ತನಲ್ಲಿ ಪ್ರಿಯರಾದ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತೇವೆ. ನಾವು ಸತ್ಯವೇದದಲ್ಲಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನುಡಿದ ಮಾತುಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಎರಡನೆಯ ನುಡಿಯನ್ನು ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 23ರಲ್ಲಿ ನಾವು ನೋಡುವಾಗ ಇಲ್ಲಿ 23:43 ನಾವು ನೋಡ್ತೇವೆ, ಈ ದಿನವೇ ನೀನು ನನ್ನ ಸಂಗಡ ಪರದೇಶದಲ್ಲಿರುವೆ. ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ಶಿಲುಬೆಯ ಮಧ್ಯದಲ್ಲಿ ಬರೀ 3 ಮೊಳೆಗಳಲ್ಲಿ ನೇತಾಡ್ತಾ ಇರುವಾಗ ರಕ್ತ ಸುರಿತಾ ಇದೆ, ಮೈಯೆಲ್ಲ ಗಾಯವಾಗಿದೆ. ಅದರಲ್ಲಿ 2 ಕಳ್ಳಂದ್ರನ್ನ, ಎಡಗಡೆ ಒಬ್ಬ ಕಳ್ಳ, ಬಲಗಡೆ ಒಬ್ಬ ಕಳ್ಳನನ್ನು ಹಾಕಿದ್ದಾರೆ. ಈ 2 ಕಳ್ಳಂದರು 2 ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಳ್ಳ, ನೀನು ದೇವಕುಮಾರನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೊಂಡು ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಳ್ಳ, ಅವನು ಯೋಚನೆ ಮಾಡ್ತಾನೆ, ನಾವಂತೂ ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ಕೆಟ್ಟದನ್ನು ಮಾಡಿದ್ದೇವೆ, ಸುಲಿಗೆ ಮಾಡಿದ್ದೇವೆ, ಕೊಲೆ ದರೋಡೆ ಮಾಡಿದ್ದೇವೆ, ನಮಗೆ ಶಿಕ್ಷೆ ಅದು ಸರಿಯಾದದ್ದೇ. ಆದರೆ ಯೇಸು ಕ್ರಿಸ್ತನ ಯಾವ ತಪ್ಪು ಮಾಡಲಿಲ್ವಲ್ಲ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ನೋಡಿ ಹೇಳುವಂಥ ಒಂದು ಮಾತು, ನಿನ್ನ ರಾಜ್ಯ ತಿರುಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳ್ತಾನೆ. ಪ್ರಿಯರಾದ ದೇವಜನರೇ, ಇವತ್ತು ನಾವು ಏನೇನೋ ನೆನೆಸ್ಕೊಳ್ತೀವಿ. ದೇವರ ರಾಜ್ಯವನ್ನು ನೆನೆಸಬೇಕಾದ ನಾವು ಲೋಕವನ್ನು, ಕಳೆದ ಕಾರ್ಯವನ್ನು, ಭೂತಕಾಲವನ್ನು, ಅನೇಕ ವಿಧವಾದ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಅನೇಕ ಯೋಚನೆಗಳನ್ನು, ನೆನಪುಗಳನ್ನ ಮಾಡ್ಕೊಳ್ತೀವಿ. ಆದರೆ ಈ ಕಳ್ಳ ದೇವರನ್ನು ನೆನಪು ಮಾಡಿಕೊಳ್ಳು, ನನ್ನನ್ನು ನೆನೆಸಿಕೋ ಅಂತ ಹೇಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವಜನರೇ, ಚಿಕ್ಕವರ ಮೊದಲುಗೊಂಡು ದೊಡ್ಡವರವರೆಗೂ ನಾನು ನೆನೆಸ್ಕೊಳ್ತೇನೆ ಎಂಬುದಾಗಿ ಕೀರ್ತನೆ 115ರಲ್ಲಿ ನಾವು ನೋಡ್ತೀವಿ. ಆದರೆ ದೇವರು ಇಲ್ಲಿ ಈ ಮಾತನ್ನು ಕೇಳಿದ ಕೂಡಲೇ ದೇವರ ಬಾಯಿಂದ ಬಂದ ಮಾತೇನೆಂದರೆ, ಅದ್ಭುತವಾದ ಮಾತನ್ನು ದೇವರು ಮಾತಾಡ್ತಾ ಇದ್ದಾನೆ. ಅದೇನೆಂದರೆ, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ. ಪ್ರಿಯ ದೇವಜನರೇ, ಈ ಕಳ್ಳನಿಗೆ ಸಿಕ್ಕಿದ ದೊಡ್ಡ ಭಾಗ್ಯ, ಎಷ್ಟು ದೊಡ್ಡ ಭಾಗ್ಯ ಅಂದರೆ, ಈಗಾಗಲೇ ಎಷ್ಟೋ ದೇವ ಭಕ್ತರು ಹುಟ್ಟದಾಗಲಿಂದ ದೇವರನ್ನು ನಂಬಿರ್ತಾರೆ, ಮಧ್ಯದಲ್ಲಿ ದೇವರು ನಂಬಿರ್ತಾರೆ, ಕಾಯಿಲೆ ಬಂದಿದ್ದಾಗ ದೇವರು ನಂಬುತ್ತಾರೆ, ಸಮಸ್ಯೆಗಳು ಬಂದಾಗ ದೇವರು ನಂಬುತ್ತಾರೆ, ಜೀವನದ ಅಂತ್ಯದ ಸಮಯಗಳಲ್ಲಿ ದೇವರು ನಂಬುತ್ತಾರೆ. ಆದರೆ ಅವರು ನಿತ್ಯತ್ವಕ್ಕೆ ಹೋಗುವುದು ಅಂದರೆ ಪರದೇಶಿ, ಪರಲೋಕ ದೇಶಕ್ಕೆ ಹೋಗುವುದಕ್ಕೆ ಅನೇಕರು ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಕಳ್ಳನಿಗೆ ಎಷ್ಟು ಅವನು ಮಾಡಿದ ಪ್ರಾರ್ಥನೆ ಚಿಕ್ಕದು. ನಿನ್ನ ರಾಜ್ಯ ತಿರುಗಿ ಬರುವಾಗ ನಾನು ನೆನೆಸ್ಕೋ ಅಂತ ಹೇಳ್ತಾನೆ. ಚಿಕ್ಕದಾದ ಪ್ರಾರ್ಥನೆ ಅವನಿಗೆ ದೊಡ್ಡ ಪ್ರತಿಫಲ ದೊರೆಯಿತು. ಆದರೆ ಇಂದಿನ ಒಂದು ರಹಸ್ಯವನ್ನು ನಾನು ನಿಮಗೆ ಹೇಳ್ತೀನಿ ಪ್ರಿಯರಾದವರೇ. ಇವನಿಗೆ ಇಷ್ಟು ದೊಡ್ಡ ಒಂದು ಪ್ರತಿಫಲ ಸಿಗಲಿಕ್ಕೆ ಕಾರಣ, ಅವನು ಈ ಲೋಕ ರಾಜ್ಯವನ್ನು ತಿಳಿದಿದ್ದ, ಆದರೆ ಪರಲೋಕ ರಾಜ್ಯದ ಬಗ್ಗೆ ಅವನು ತಿಳಿಯಬೇಕೆಂದು ಆಸೆಪಟ್ಟ, ಹಂಬಲಪಟ್ಟ, ದಾಹಪಟ್ಟ. ಅದಕ್ಕಾಗಿ ಈ ಲೋಕದಲ್ಲಿ ಪಟ್ಟಂತಹ, ಈ ಲೋಕದ ರಾಜ್ಯದಲ್ಲಿ ಪಟ್ಟಂತಹ ಪಾಪದ ದೆಸೆಯಿಂದ ಬಂದಂಥ ಶಿಕ್ಷೆಯನ್ನು ಕುರಿತು ಅವನು ಪಶ್ಚಾತ್ತಾಪ ಪಡುವನಾಗಿದ್ದ. ಆ ಪಶ್ಚಾತ್ತಾಪ ಪಡುವನಾಗಿದ್ದರಿಂದ ಅವನ ಜೀವಿತದಲ್ಲಿ ಅವನಿಗೆ ಒಂದು ದೊಡ್ಡ ಪ್ರತಿಫಲವನ್ನು ದೇವರು ಕೊಟ್ಟರು. ಪ್ರಿಯರಾದ ದೇವಜನರೇ, ಈ ದಿನ ಅನೇಕರು ಬಹಳ ಆಸೆ ಪಡ್ತಾರೆ, ನಾವು ದೇವರ ರಾಜ್ಯಕ್ಕೆ ಹೋಗಬೇಕು, ದೇವರಿರೋ ಜಾಗದಲ್ಲಿ ನಾನು ಇರಬೇಕು, ದೇವರನ್ನ ನಾನು ನೋಡಬೇಕು. ಅದು ಒಳ್ಳೆಯದೇ. ಆದರೆ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಮುಖ್ಯವಾಗಿ ಒಂದು ಕೆಲವು ಕಾರ್ಯಗಳು ತುಂಬ ಮುಖ್ಯ. ಕೀರ್ತನೆ 15ರಲ್ಲಿ ಇವನು ಓದ್ಬೋದು. ಅದರಲ್ಲಿ ದೇವರ ರಾಜ್ಯಕ್ಕೆ ಹೋಗುವನು ಎಂಥವನಾಗಿರಬೇಕು, ಸತ್ಯವಂತನು, ಸಜ್ಜನನು, ಸುಳ್ಳಾಡದೇ ಇರುವವನು, ಪಾಪ ಮಾಡದೇ ಇರತಕ್ಕಂಥವನು, ಆತನು ಅನ್ಯಾಯ ಮಾಡದೇ ಇರತಕ್ಕಂಥವನು, ಭ್ರಷ್ಟರನ್ನು ಜಡಿದು ಬಿಟ್ಟಿರ್ತಕ್ಕಂಥವನು, ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವನಾಗಿರುವಂಥವನಾಗಿರಬೇಕು. ಈ ರೀತಿಯಾಗಿ ಪಟ್ಟಿನ ನಾವು ನೋಡ್ತಾನೇ ಹೋಗ್ತೀವಿ ಪ್ರಿಯ ದೇವಜನರೇ. ಆದರೆ ಇವನ ಜೀವಿತದಲ್ಲಿ ಕಾರ್ಯ, ಅವನ ತಪ್ಪು ಅವನಿಗೆ ಅರಿವಾಗಿ ಅವನು ದೇವರ ಮುಂದೆ ಅವನು ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪದ ಫಲವೇ ಅವನಿಗೆ ಪರಲೋಕ ರಾಜ್ಯವನ್ನು ದೇವರು ಅನುಗ್ರಹಿಸ್ತಾರೆ. ಹೌದು ಪ್ರಿಯರಾದವರೇ, ಈ ದಿನದಲ್ಲಿ ನನಗೊಬ್ಬರು ಗೊತ್ತಿದ್ದಾರೆ.
ಅವರ ಜೀವಿತದಲ್ಲಿ ಸುಮಾರು ಅವರಿಗೆ 4 ಜನ ಗಂಡ್ಮಕ್ಕಳು, 4 ಜನ ಸೊಸೆಯಂದರು. ಅವರಿಗೆ ಮುಖ್ಯವಾಗಿ ಆ 4 ಜನ ಸೊಸೆಯಂದರು ಇರುವಾಗ ಕಡೆಯದಾಗಿ ಅವರು ಹೇಳ್ತಾ ಇದ್ದಾರೆ, ಆ ಕಡೆಯದಾಗಿ ಸಾಯುವಾಗ ಎಲ್ಲ ಸೊಸೆಯಂದನ್ನ ಕರೆದು, ನೋಡಮ್ಮ, ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ನಮ್ಮನ್ನು ದಯವಿಟ್ಟು ಕ್ಷಮಿಸಿಬಿಡ್ರಿ, ತಪ್ಪಿದರೆ ಇವತ್ತೇ ಮರ್ತುಬಿಡ್ರಿ. ಯಾಕೆಂದರೆ ನಾನು ನಂಬಿರೋ ದೇವರು, ನಾನು ದೇವರ ರಾಜ್ಯಕ್ಕೆ ಹೋಗ್ತಾಯಿದ್ದೀನಿ. ನಾನು ದೇವ್ರ ರಾಜ್ಯಕ್ಕೆ ಹೋಗೋದಕ್ಕೆ ಯಾವ ತಡೆ ಇರಬಾರ್ದು, ನನಗೆ ಯಾವ ಅಡ್ಡಿ ಇರಬಾರ್ದು. ಆದ್ದರಿಂದ ನಿಮ್ಮೆಲ್ಲರ ಹತ್ರ ನಾನು ತಗ್ಗಿಸ್ಕೊಂಡು ನಿಮ್ಮ ಹತ್ರ ತಪ್ಪುಗಳನ್ನು ಏನಿದೆ ಇದು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಒಂದು ಅತ್ತೆ ಆದವಳು ಸೊಸೆಗೆ ಕೇಳ್ತಾ ಇದ್ದಾರೆ. ಆ ಸೊಸೆಯಂದರೆಲ್ಲ ಕಣ್ಣೀರು ಹಾಕಿ ಅಪ್ಪಿಕೊಂಡು ಅವರೆಲ್ಲರೂ ಒಂದು ಸಮಾಧಾನವಾದರು. ಅವರಿಗೆ ನಿತ್ಯವಾದಂಥ ಪರಲೋಕ ರಾಜ್ಯವನ್ನು ದೇವರು ಕೊಟ್ಟರು. ಪ್ರಿಯರಾದವರೇ, ಈ ದಿನ ನಿಮ್ಮ ಜೀವಿತದಲ್ಲಿಯೂ ದೇವರು ಅದ್ಭುತವಾದ ಕಾರ್ಯವನ್ನು ಮಾಡಲಿಕ್ಕೆ ಬಯಸ್ತಾರೆ. ಅದೇನಂತ ಹೇಳಿದ್ರೆ, ದೇವರು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಕೆಟ್ಟು ಹೋಗಿರೋವನ್ನು ಹುಡುಕಿ ರಕ್ಷಿಸಲು ಯೇಸು ಕ್ರಿಸ್ತನೇ ಲೋಕಕ್ಕೆ ಬಂದರು. ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಏನು ಕಳೆದುಕೊಂಡಿದ್ದೇವೋ ಈ ಲೋಕದಲ್ಲಿ ನೀನು ರಕ್ಷಣೆ ಕಳ್ಕೊಂಡಿರ್ಬೋದು, ಆರೋಗ್ಯ ಕಳ್ಕೊಂಡಿರ್ಬೋದು, ಕೆಲಸ ಕಳ್ಕೊಂಡಿರ್ಬೋದು, ಹಣ ಕಳ್ಕೊಂಡಿರ್ಬೋದು, ಸಂತೋಷ ಕಳ್ಕೊಂಡಿರ್ಬೋದು, ಒಂದು ವೇಳೆ ದೇವರನ್ನೇ ಕಳ್ಕೊಂಡಿರ್ಬೋದು, ಒಂದು ವೇಳೆ ನೆಮ್ಮದಿನ ಕಳ್ಕೊಂಡಿರ್ಬೋದು, ನಿಮ್ಮ ಮಕ್ಕಳನ್ನ ಕಳ್ಕೊಂಡಿರ್ಬೋದು, ದೊಡ್ಡ ಒಂದು ಬಿಸ್ನೆಸ್ಸಲ್ಲಿ ನಷ್ಟವಾದಂಥ ಅನೇಕ ಹಣ ಕಳ್ಕೊಂಡಿರ್ಬೋದು. ಪ್ರಿಯರಾದವರು, ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಈ ಲೋಕಕ್ಕೆ ಬಂದ ಉದ್ದೇಶ ನೀನು ಕಳೆದುಕೊಂಡದನ್ನು ಮತ್ತೆ ಕೊಡುವರಾಗಿದ್ದಾರೆ. ನೋಡಿ, ಆ ಕಳ್ಳನು ಅವನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಅವನು ನೆನೆಸಿರಲಿಲ್ಲ. ಆದರೆ ಯೇಸು ಕ್ರಿಸ್ತನ ನಿಜವಾದ ಪ್ರೀತಿಯು ಅವನ ಹೃದಯವನ್ನು ದೇವರು ಮುಟ್ಟಿ ಅವನ ಜೀವಿತದಲ್ಲಿ ಒಂದು ಪರಿವರ್ತನೆಯನ್ನು ದೇವರು ಕೊಟ್ಟರು. ಆದ್ದರಿಂದ ಅವನಿಗೆ ಆ ಪರಲೋಕದ ನಿತ್ಯವಾದಂತಹ ಪ್ರಾಪ್ತಿಯನ್ನು, ಮುಕ್ತಿಯನ್ನು ದೇವರು ಕೊಟ್ಟರು. ಹೌದು ಪ್ರಿಯರಾದ ದೇವಚಂದ್ರೇ, ನಿಮ್ಮ ಜೀವಿತದಲ್ಲಿಯೂ ಯೇಸು ಕ್ರಿಸ್ತನು ಈ ಒಂದು ಅದ್ಭುತ ವಾಗ್ದಾನವನ್ನು ನೀವು ನನ್ನ ಸಂಗಡ, ಹೌದು, ಇದರ ಮಾತು ಏನಂದರೆ ಅರ್ಥ, ಇಡೀ ಲೋಕದ ಜನರಿಗೆ, ಪಾಪ ಬಿಟ್ಟು ದೇವರ ಕಡೆ ತಿರುಗುವ ಜನರಿಗೆ, ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ನಂಬುವ ಜನರಿಗೆ, ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವ ಜನರಿಗೆ, ಈ ಲೋಕದಲ್ಲಿರುವ ಎಲ್ಲ ಹಳೆಯ ಜೀವಿತ, ಕೆಟ್ಟತನ, ಕೆಟ್ಟ ಸ್ವಭಾವ, ಕೆಟ್ಟ ಚಟಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರು ಹೇಳುವ ಒಂದು ಶುಭ ಮಾತು ಏನೆಂದರೆ, ನನ್ನ ಸಂಗಡ ನೀವು ಪರದೇಶಿಗೆ ಬರುವಿರಿ. ಹೌದು ಪ್ರಿಯರಾದ ದೇವಚಂದ್ರೇ, ಈ ಲೋಕದಲ್ಲಿ ನಾವು ನೋಡ್ತೀವಿ, ಕೊಲೊಸ್ಸೆ 1:23 ಸಹ ನಾವು ನೋಡ್ತೀವಿ, ಪೌಲನು ಹೇಳ್ತಾನೆ, ನಾನು 2 ವಿಷಯಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ. ಒಂದು ದೇಹ ನಿಯಮ, ಒಂದು ಆತ್ಮ ನಿಯಮ. ಈ ದೇಹ ನಿಯಮ ಈ ಲೋಕದಲ್ಲಿ ಲೋಕ ಕಾರ್ಯಗಳನ್ನು ಅನುಸರಿಸಿ ಹೋಗುವಂಥ ಲೋಕದ ನಿಯಮ. ಆದರೆ ಈ ಆತ್ಮ ನಿಯಮ ಯಾವುದು ಅಂದರೆ ನಿಜವಾಗಿಯೂ ಅದು ದೇವರ ನಿಯಮವಾಗಿದೆ. ಈ ದೇವರ ನಿಯಮದಲ್ಲಿ ನಾನು ಸಂತೋಷ ಪಡುತ್ತೇನೆ, ಅದಕ್ಕಾಗಿ ನಾನು ಜೀವಿಸ್ತೇನೆ, ಅದಕ್ಕಾಗಿ ನಾನು ಬಾಳ್ತೀನಿ ಎಂಬುದಾಗಿ ಬಯಸ್ತೇನೆ. ಪ್ರಿಯರಾದ ದೇವಚಂದ್ರೇ, ಈ ದಿನದಲ್ಲಿ ನಿಮ್ಮ ಮುಂದೇನೂ 2 ಆಯ್ಕೆಗಳಿದೆ. ಒಂದು ಪರಲೋಕ, ಒಂದು ನರಕ. ಒಂದು ಕತ್ತಲೆ, ಒಂದು ಬೆಳಕು. ಒಂದು ಜೀವ, ಇನ್ನೊಂದು ಮರಣ. ಇನ್ನೊಂದು ಆಶೀರ್ವಾದ, ಇನ್ನೊಂದು ಶಾಪ. ಈ 2ರಲ್ಲಿ ನಿಮ್ಮ ಆಯ್ಕೆ ಏನೆಂದರೆ ಅದು ಒಳ್ಳೆಯದೇ ಆಗಿರುತ್ತೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ನಿಮ್ಮ ಜೀವನದಲ್ಲಿ ಮುಕ್ತಿ ಬೇಕಾ? ನಿಮ್ಮ ಜೀವನದಲ್ಲಿ ದೇವರ ಬೆಳಕು ಬೇಕಾ? ನಿಮ್ಮ ಜೀವನದಲ್ಲಿ ದೇವರ ರಕ್ಷಣೆಯ ಆಶೀರ್ವಾದ ಬೇಕಾ? ಈ ಲೋಕದಲ್ಲಿ ಇಲ್ಲಿ ಮುಕ್ತಿಯನ್ನು ಪಡಿಬೇಕಂದ್ರೆ ಯೇಸು ಕ್ರಿಸ್ತನೇ ನಾನೇ ಮಾರ್ಗ, ಸತ್ಯ, ಜೀವ ಅಂತ ಹೇಳಿದ್ದಾನೆ. ನಾನಲ್ಲದೆ ಇನ್ಯಾರೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಿಯರಾದ ದೇವಚಂದ್ರೇ, ಇವತ್ತು ಈ 2ನೇ ಮಾತು ಸುಮಧುರವಾದ, ಭಾಗ್ಯಕರವಾದ ಮಾತು ಆ ಒಂದು ಕಳ್ಳನಿಗೆ ದೇವರು ಕೊಟ್ಟರು. ಹೌದು ಪ್ರಿಯರೇ, ನಿಮಗೂ ಆ ಒಂದು ಭಾಗ್ಯಕರವಾದ ಆಶೀರ್ವಾದ ಬೇಕಾದರೆ ಇವತ್ತು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ. 1 ನಿಮಿಷ ಕಣ್ಣುಗಳು ಮುಚ್ಚಿ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಆ ಕಳ್ಳನಿಗೆ ಈಗೋ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂಬುದಾಗಿ ಅಭಯವನ್ನು ಕೊಟ್ಟ ದೇವರೇ, ಈ ದಿನದಲ್ಲಿ ಸ್ವಾಮಿ, ಈ ಲೋಕದಲ್ಲಿ ಹುಟ್ಟಿದ ಒಂದು ಮನುಷ್ಯ ಒಂದಲ್ಲ ಒಂದು ದಿನ ಸಾಯಬೇಕು.
ಆದರೆ ಸಾಯುವುದರೊಳಗಾಗಿ ಒಂದೊಂದು ಮನುಷ್ಯರು ಪಾಪವನ್ನು ಬಿಟ್ಟು, ಶಾಪವನ್ನು ಬಿಟ್ಟು, ದುಷ್ಟತನ ಬಿಟ್ಟು, ದುರ್ಮಾರ್ಗತನ ಬಿಟ್ಟು, ಕೆಟ್ಟತನವನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಂಡು ದೇವರಿಗಾಗಿ ಜೀವಿಸಬೇಕನ್ನುವಂತಹ ಒಂದು ಉತ್ತಮವಾದ ಒಂದು ಪಶ್ಚಾತ್ತಾಪದ ಮನೋಭಾವನೆ, ಮನಸ್ಸಾಂತರದ ಜೀವಿತ ಒಬ್ಬೊಬ್ಬರಿಗೂ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಇದನ್ನು ಆಲಿಸ್ತಿರುವಂಥ, ಕೇಳುತ್ತಿರುವಂಥ, ನೋಡುತ್ತಿರುವಂಥ ಒಂದೊಂದು ದೇವಜನರನ್ನು ಆಶೀರ್ವಾದ ಮಾಡಿರಿ. ಪ್ರತಿಯೊಬ್ಬರಿಗೆ ಆ ಪಶ್ಚಾತ್ತಾಪ ಮನಸ್ಸಿನ ಮೂಲಕ ರಕ್ಷಣೆ ಉಂಟು ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಬ್ಬರೊಬ್ಬರನ್ನು ಆಶೀರ್ವದಿಸುತ್ತೇನೆ. ಆಮೇನ್. ಪ್ರಿಯರಾದ ದೇವಜನರೇ, ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ. ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಅನೇಕರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.